ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರುತಿ ಲೋಕ. ನಾನಿವತ್ತು ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಏನಪ್ಪ ಉಪ್ಪಿಟ್ಟು ಅಂತ ಅಂತಿದ್ದೀರಾ? ಆ ಥರ ಹೇಳಬೇಡಿ, ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಹೇಳ್ಕೊಡೋ ಥರ ನೀವು ಮನೇಲಿ ಟ್ರೈ ಮಾಡಿ ಒಂದು ಸಲ. ತುಂಬಾ ಚೆನ್ನಾಗಿ ಬಂದಿತ್ತು. ಉಪ್ಪಿಟ್ಟು ಅಂದ್ರೇ ಮಕ ಹಿಂಡೋರು ಇದ್ದಾರೆ, ಉಪ್ಪಿಟ್ಟು ಅಂದರೆ ಇಷ್ಟಪಡೋರು ಕೂಡ ಇದ್ದಾರೆ. ಬರೀ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿಂದರೆ ಟೇಸ್ಟ್ ಬರೋದಿಲ್ಲ. ಅದಕ್ಕಾಗಿ ಕೆಲವು ಕಾಂಬಿನೇಷನ್ಗಳನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫಟಾಫಟ್ ಅಂತ 5 ನಿಮಿಷಗಳಲ್ಲೇ ರೆಡಿ ಆಗೋದು ಒಂದೇ ಒಂದು ಡಿಶ್ ಅಂದರೆ ಅದು ಉಪ್ಪಿಟ್ಟು. ತುಂಬಾ ಟೇಸ್ಟಿಯಾಗಿ ಬಾಯಿ ಕೆಟ್ಟಿದ್ರು ಕೂಡ ಓಕೆ, ಲಂಚ್ ಬಾಕ್ಸ್ಗೂ ಓಕೆ, ಟಿಫನ್ ಬಾಕ್ಸ್ಗೂ ಓಕೆ, ಯಾವಾಗ ಬೇಕಿದ್ದರೂ ಮಾಡ್ಕೊಂಡು ತಿನ್ಬೋದು. ನನಗೂ ಕೂಡ ಉಪ್ಪಿಟ್ಟಂದರೆ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ಬಳಸಿ ಮಾಡಿ ತಿನ್ನೋದ್ರಿಂದ ನನಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನಾನು ಹೇಳ್ಕೊಡೋ ಥರ ಉಪ್ಪಿಟ್ಟನ್ನ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ. ಇದೆಲ್ಲ ಉಪ್ಪಿಟ್ಟು ಮಾಡೋದಿಷ್ಟು ಕಷ್ಟನ, ಇದನ್ನೇನು ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಡ್ಬೇಡಿ. ಬರದೇ ಇರೋರು ಕೂಡ 90% ಇದ್ದರೆ ಮಾಡೋಕ್ಕೆ ಬರೋರು 10% ಇರ್ತಾರೆ. ನಾನು ತೋರಿಸ್ಕೊಡೋ ರೀತಿಯಾಗಿ ನೀವು ಒಂದು ಸಲ ಮಾಡ್ಕೊಂಡು ತಿನ್ನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವ ರೀತಿ ಮೆಜರ್ಮೆಂಟ್ ಬೇಕೋ ಅಷ್ಟು ಮೆಜರ್ಮೆಂಟನ್ನು ರವೆ ತಗೊಳ್ಳಿ. ಅಂದರೆ ಬನ್ಸಿ ರವೆ, ಸ್ವಲ್ಪ ದಪ್ಪನ ರವೆ ನಾನಿಲ್ಲಿ ತೊಗೊಂಡಿರೋದು. ನೈಸ್ ರವೆನೂ ಬರುತ್ತೆ, ಇದನ್ನು ಬರುತ್ತೆ. ಟೇಸ್ಟ್ ಕೂಡ ಎರಡು ಡಿಫ್ರೆಂಟಾಗಿಯೇ ಇರುತ್ತೆ. ನಾನು ಬಳಸಿರೋದು ಬನ್ಸಿ ರವೆ ಅಂದರೆ ದಪ್ಪನ ರವೆ. ನನಗೇನು ಮೆಜರ್ಮೆಂಟ್ ಬೇಕೋ ಅದರಲ್ಲಿ 1 ಕಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆನ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ದಪ್ಪನ ರವೆ ಅಲ್ವಾ, ಎಣ್ಣೆನ ಜಾಸ್ತಿ ಹಿಡಿಯುತ್ತೆ, ಮಿದು ಕೂಡ ಆಗುತ್ತೆ, ಅಂದರೆ ಮೃದು ಸಾಫ್ಟ್ ಆಗುತ್ತೆ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಜೀರಿಗೆನ ಚಟಪಟ ಅಂತ ಸಿಡ್ದಾದ್ಮೇಲೆ ಸ್ವಲ್ಪ ಫ್ಲೇವರ್ಗಂತ ಉದ್ದಿನಬೇಳೆ, ಬೇಕಿದ್ದರೆ ಶೇಂಗಾ ಹಾಗೂ ಕಡಲೆಬೇಳೆನ ಕೂಡ ನೀವು ಹಾಕ್ಕೊಳ್ಳಿ. ಟೇಸ್ಟಾಗಿ ಬರುತ್ತೆ. ಬರೀ ರವೆ ಹಾಕಿ ಮಾಡೋದ್ರಿಂದ ಅಷ್ಟು ಟೇಸ್ಟಾಗಿ ಬರೋದಿಲ್ಲ. ಸ್ವಲ್ಪ ಈರುಳ್ಳಿನ ದಪ್ಪದಾಗಿ ಹೆಚ್ಕೊಂಡಿರಿ. ಹಾಗೂ ನಿಮಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ಈರುಳ್ಳಿ ಫ್ರೈ ಆದಾದ್ಮೇಲೆ ಟೊಮೆಟೊನೂ ಕೂಡ ಸೇರಿಸ್ಕೊಳ್ಳಿ. ಯಾಕಂದರೆ ಟೊಮೆಟೊ ಬೇಗ ಮೆತ್ತಗಾಗ್ಬಿಡುತ್ತಲ್ವ, ಅದಕ್ಕೆ ಚೂರು ಲೇಟಾಗಿ ಟೊಮೆಟೊನ ಸೇರಿಸ್ಕೊಳ್ಳಿ. ನಾನಿಲ್ಲಿ ಕಪ್ ಇದೆಯಲ್ವ, ಇದರಲ್ಲಿ 1ರಷ್ಟು ಅಳತೆನ ತೊಗೊಂಡಿದ್ದೆ. ಅದಕ್ಕಾಗಿ ಅದರಲ್ಲಿ 2ರಷ್ಟು ನೀರನ್ನು ನಾನಿಲ್ಲಿ ಸೇರಿಸಿದ್ದೀನಿ. ಚೆನ್ನಾಗಿ ನೀರು ಹಾಕಿ ಒಂದು ಪಾತ್ರೆಯಲ್ಲಿ ಕತ ಅಂತ ಕುದ್ದಾದ್ಮೇಲೆ ನೀರು ಬೇಷಾಗಿ ಕುದಿಬೇಕು. ಅದು ಕುದಿಯುವಾಗ ಏನು ರವೆ ಅಳತೆ ತೊಗೊಂಡಿರ್ತೀರಲ್ವ, ಆ ರವೆನೂ ಕೂಡ ಅದರಲ್ಲೇ ಮಿಕ್ಸ್ ಮಾಡಿ ಚೆನ್ನಾಗಿ ತೋರಿಸ್ತಿದ್ದಾರಲ್ವ, ಅದೇ ರೀತಿಯಾಗಿ ರವೆ ಹಾಕಿದ ತಕ್ಷಣ ಕೈ ಬಿಡದಿರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಇನ್ನು ಪಾತ್ರೆಯಲ್ಲಿ ಹುರ್ಕೊಂಡಿರ್ತೀವಲ್ವ, ಅದನ್ನು ಕೂಡ ಅಷ್ಟನ್ನು ಕ್ಲೀನಾಗಿ ಅದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡಿಸ್ತಾನೆ ಇರಿ. ಅಂದರೆ ಯಾವುದೇ ರೀತಿ ಗಂಟಾಗೋದಿಲ್ಲ, ತಳನೂ ಕೂಡ ಹಿಡಿಯೋದಿಲ್ಲ. ಅದಕ್ಕಾಗಿ ಒಂದೇ ಕಾರಣ. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ.